ಬೈಲಹೊಂಗಲ ನಗರ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಮಾರ್ಚ್ 7ರಂದು ಜಾನಪದ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ನಗರದ ಬಸ್ ನಿಲ್ದಾಣದಿಂದ ಬೆಳಗ್ಗೆ 10 ಗಂಟೆಗೆ ಜಾನಪದ ಉತ್ಸವ ಮೆರವಣಿಗೆ ಪ್ರಾರಂಭವಾಯಿತು. ವಿದ್ಯಾರ್ಥಿಗಳು ಕುಂಭ ಹೊತ್ತು ಚಕ್ಕಡಿ ಮತ್ತು ಟ್ರ್ಯಾಕ್ಟರ್ ಎತ್ತುಗಳ ಮೆರವಣಿಗೆಯಲ್ಲಿ ವಿದ್ಯಾರ್ಥಿನಿಯರು ಸಂಪ್ರದಾಯಬದ್ಧವಾಗಿ ಉಡುಗೆ ತೊಟ್ಟು ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸಿದರು. ಶಿಕ್ಷಕರು ವಿದ್ಯಾರ್ಥಿನಿಯರು ಪೇಟಾ ತೊಟ್ಟು ಸಂಭ್ರಮಿಸಿದರು. ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರು ಡೊಳ್ಳು ಬಾರಿಸುವ ದೃಶ್ಯ ನೋಡುಗರ ಕಣ್ಮನ ಸೆಳೆಯಿತು. ತದನಂತರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲೆಯನ್ನು ಹಾಕಿ ಅಲ್ಲಿಂದ ಕಾಲೇಜಿನತ್ತ ನಡೆದರು. ಅತಿ ಉತ್ಸಾಹದಿಂದ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದರು. ಮದುವೆಯಲ್ಲಿ ನಡೆಯುವ ಎಲ್ಲಾ ಸಂಪ್ರದಾಯಗಳನ್ನು ವಿದ್ಯಾರ್ಥಿನಿಯರು ತೋರಿಸಿಕೊಟ್ಟರು. ರೈತನೇ ನಮ್ಮೆಲ್ಲರ ಅನ್ನದಾತ ಎಂಬಂತೆ ಉಳುಮೆಯ ಚಿತ್ರವನ್ನು ಸೃಷ್ಟಿಸಿದರು. ವಿಶಿಷ್ಟ ಹಾಗೂ ವಿಶೇಷತೆಯೊಂದಿಗೆ ವಿದ್ಯಾರ್ಥಿನಿಯರು ಅಡುಗೆಯನ್ನು ಸಿದ್ಧಪಡಿಸಿದರು. ತದನಂತರ ಕೋಲಾಟ ನೃತ್ಯ ರೂಪಕ ಜರುಗಿದವು. ತದನಂತರ ವೇದಿಕೆ ಕಾರ್ಯಕ್ರಮ ಜರುಗಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ಪರಮಣ್ಣ ಸತ್ಯನವರ್, ಮಾಜಿ ಅಧ್ಯಕ್ಷರು ಎಪಿಎಂಸಿ ಬೈಲಹೊಂಗಲ. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಚಂದ್ರಶೇಖರ್ ಕೊಪ್ಪದ್, ಅಧ್ಯಕ್ಷರು ತಾಲೂಕಾ ಜನಪದ ಪರಿಷತ್ ವೇದಿಕೆ ಬೈಲಹೊಂಗಲ. ಅತಿಥಿಗಳಾಗಿ ಶ್ರೀ ಮೋಹನ್ ಗೌಡ್ ಪಾಟೀಲ್, ಮಾಜಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ. ಅಧ್ಯಕ್ಷತೆಯನ್ನು ಬಿಕೆ ಮಧುವಾಲ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪ್ರಿನ್ಸಿಪಾಲರು ವಹಿಸಿದ್ದರು. ಹಾಗೂ ಚಂದ್ರಶೇಖರ್ ಕೊಪ್ಪದ್, ಕನ್ನಡ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷರು, ಹಾಗೂ ಶ್ರೀ ಎಂಬಿ ಪಾಟೀಲ್, ಮೋಹನ್ ಗೌಡ್ ಬಸವನಗೌಡ್ ಪಾಟೀಲ್, ಸಂಚಾಲಕರಾದ ಶ್ರೀ ಎಂವೈ ಹಿತಾರ್ ಗೌಡ್ರು, ಕಾಲೇಜಿನ ಉಪಾಧ್ಯಕ್ಷರಾದ ಶ್ರೀ ಹಸನ್ ಸಾಬ್ ಗೊರನ್ಕೊಳ್, ಸದಸ್ಯರಾದ ಶ್ರೀಮತಿ ಜಯಶ್ರೀ ಮತ್ತಿಕೊಪ್, ಚಲನಚಿತ್ರ ನಟಿಯಾದ ಶ್ರೀಮತಿ ಪಂಕಜ, ರಂಗ ಪ್ರೋತ್ಸಾಹಕರಾದ ಶ್ರೀ ಶಂಕರಗೌಡ್ ಪಾಟೀಲ್, ಸದಸ್ಯರಾದ ಶ್ರೀ ಆನಂದ್ ವಾಲಿ, ಶ್ರೀ ಸಂಗಪ್ಪ ಕಾದ್ರೊಳ್ಳಿ, ಕೋಶಾಧ್ಯಕ್ಷರಾದ ಶ್ರೀ ಮಹಾಬಲೇಶ್ವರ್ ವಾಲಿ. ಸ್ವಾಗತವನ್ನು ಶ್ರೀ ಎಂವೈ ಹಿತಾರ್ಗೌಡ್ರು ನಡೆಸಿಕೊಟ್ಟರು. ನಿರೂಪಣೆಯನ್ನು ಶ್ರೀಮತಿ ಶಿವಲೀಲಾ ಮುಕುಂದ ನಡೆಸಿದರು. ವಂದನಾರ್ಪಣೆಯನ್ನು ಐಶ್ವರ್ಯ ಲಕ್ಷ್ಮಿ ಹೌರ್ಸಿಂಗ್ ನಡೆಸಿದರು. ಹಾಗೂ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಸುಸಜ್ಜಿತವಾದಂತ ಕಟ್ಟಡದೊಳಗ ನಾವೆಲ್ಲ ಮಹಿಳಾ ವಿದ್ಯಾರ್ಥಿನಿಯರು ಕೇವಲ BA, BBA, BCom ಪದವಿ ಇರುವಂತದ್ದು ಪ್ರಸಕ್ತ ವರ್ಷ BCA ಮತ್ತು BSc ಪದವಿಗಳು ಪ್ರಾರಂಭವಾಗಿವೆ. ಮುಂದಿನ ಅದೇ BSc ಒಳಗೆ 4 ಕಾಂಬಿನೇಷನ್ ಜಾಸ್ತಿ ಆಗಿವೆ. ಹಾಗೆ MA ಸ್ನಾತಕೋತ್ತರ ಕನ್ನಡ ಪದವಿನೂ ಇದೆ. ಹೀಗೆ ಒಬ್ಬ ವಿದ್ಯಾರ್ಥಿ ಬೈಲಹೊಂಗಲ ತಾಲೂಕಿನೊಳಗ ಸ್ನಾತಕೋತ್ತರ ಪದವಿ ಪಡ್ಕೊಂಡು ಹೋಗುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ಧೀಮಂತರು ಅವರು. ಹೀಗೆ ಇಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಕೇವಲ ಪಾಠ ಪಠ್ಯ ಅನ್ನೋದಕ್ಕಿಂತಲೂ
ಪಠ್ಯೇತರ ಚಟುವಟಿಕೆ ನಾವು ನಮ್ಮನ್ನ ಮರಿಬಾರ್ದು. ನಮ್ಮ ಹಳ್ಳಿ ಸಂಸ್ಕೃತಿ ಭವ್ಯ ಸಂಸ್ಕೃತಿ ಅದ, ಅದನ್ನ ಮತ್ತೆ ಮರುಕಳಿಸಬೇಕು. ಅದು ನಿಮ್ಮಿಂದ ಅವರ ಕಾಳಜಿ ಎಲ್ಲವನ್ನ ಮನಗಾಣಿ ಪ್ರಸ್ತುತ ಇವತ್ತು ಘನ ರಾಜ್ಯ ಸರ್ಕಾರ ನೀಡಿದ್ದಾರೆ. ಅಂತವರು ನಮ್ಮ ಬೈಲಹೊಂಗಲ ಭಾಗದ ನೇತರಿ ಗ್ರಾಮದವರು, ನಮ್ಮ ಆತ್ಮೀಯ ಕೃಷಿಪಾಲರ ಒಬ್ಬ ಸಹಪಾಠಿನೂ ಹೌದು. ಹೀಗಾಗಿ ಅವರು ನಮ್ಮ ಜನಪದ ಕಾರ್ಯಚಿತ್ರ ಆಗ್ಬೇಕು. ಮುಖ್ಯ ನಮ್ಮ ಜನಪದ ನೀವು ಮಾಡತ್ತೇವೆ ಅಂದ್ರೆ ನಾವು ಬರ್ತೀವಿ ಅಂತ ಬಹಳ ಖುಷಿಯಿಂದ ಒಂದೇ ಮಾಹಿತಿ ಹೊತ್ಕೊಂಡು ಬಂದಿದ್ದಾರೆ. ನಮ್ಮ ತಾಲೂಕು ಜನಪದ ಘಟಕದ ಅಧ್ಯಕ್ಷರು ಶ್ರೀ ಕೊಪ್ಪಲ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹಿತ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಬರಮಣ್ಣ ಸರ್ ಮತ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊತೀವಿ. ಹಾಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದರು ಆಗಮಿಸಬೇಕಂತ ಸಮಯದಲ್ಲಿ ಇವತ್ತು ಬಜೆಟ್ ಮಂಡಳ ಅವರ ಅನುಪಸ್ಥಿತಿಯಲ್ಲಿ ಕಾಲೇಜು ಶಿಕ್ಷಣ ಪ್ರೀತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಹಸನ್ ಸಾರ್ ಬರುಣ್ ಕೌರ್ ಸರ್ ಅವರು ಸಹಿತ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ತಾವು ಉಪಸ್ಥಿತರಿದ್ದು ಅದಕ್ಕೆ ಘನತೆ ತಂದುಕೊಟ್ಟಿದ್ದಾರೆ. ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೆಯೇ ಮಹಾಬಲೇಶ್ವರ ವಾಲಿ ಸರ್ ಹಾಗೂ ಸಿಕ್ಕಾಪಟ್ಟೆ ಹಿಂಸೆ ಆಗೋ ಪಾತ್ರ. ಬ್ಲ್ಯಾಕ್ ರೋಸ್ ಅಂತ ಬರ್ತಾ ಇರ್ತೀನಿ. ಕಲರ್ಸ್ ಕನ್ನಡದಲ್ಲಿ 6 ಗಂಟೆಗೆ ಬರ್ತಾ ಇದೆ. ಈಗ ಲೀಲಾವತಿ ಅವ್ರ ಮಗನ ಜೊತೆ ಒಂದು ಚಿತ್ರ ಬಲರಾಮ ಅಂತ ಚಿತ್ರದಲ್ಲಿ ನಾನು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ಯಾಕೆ ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮನೇಲಿ ಹೆಣ್ಮಕ್ಳು ಫಿಲಮ್ನವ್ರು ಯಾರೋ ಬಂದಿದ್ರು ಅನ್ನೋದು ಬೇಡ. ನಿಮ್ಮ ಮನಸ್ಸಲ್ಲಿ ಒಬ್ಬ ಕಲಾವಿದೆ ಸಮಾಜದಲ್ಲಿ ಅವ್ರು ಏನೇನು ಮಾಡ್ತಾ ಇದ್ದಾರೆ, ಸಮಾಜದ ಕಳಕಳಿ ಇಟ್ಟು ನಾವು ಹುಟ್ಟಿದ ಊರಿಗೆ, ಮೆಟ್ಟಿದ ನಾಡಿಗೆ, ಜನ್ಮ ಕೊಟ್ಟ ತಂದೆಗಳ ಹೆಸರಿಗೆ ನಾವು ಕೀರ್ತಿ ಕಲಶವಾಗಿ ಬೆಳೆಬೇಕೆ ವಿನಃ ನಾವು ಕಲಂಕ ಪ್ರಿಯರಾಗಿ ನಾವು ಬದುಕಬಾರದು. ಯಾಕೆ ಅಂದರೆ ನಾನು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ನನ್ನ ಕೈ ಹಿಡಿದ ಪತಿ ರವಿಶಂಕರ್ ಅವರು ನನಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರು ಧರ್ಮದಿಂದ ನಡೆಯುವ ಸ್ವಶೀಲ ಅಪ್ಪಿಕೊಂಡು ನಡೆಯುವ ಅತಿಮಾವರು ಚಂದ, ಅಪ್ಪಿಕೊಂಡು ನಡೆಯುವ ಅತಿಮಾವರು ಚಂದ, ಅಪ್ಪಿಕೊಂಡು ನಡೆಯುವ ಅಪ್ಪಿಕೊಂಡು ನಡೆಯುವ ಅತಿಮಾವರು ಚಂದ. ಒಂದು ಮೇಯರ್ನ ಜೊತೆಗೆ ಇಲ್ಲಿ ಆಗಮಿಸಿದರೆ ಬಹಳ ಸಂತೋಷದ ವಿಷಯ. ತಮ್ಮ ಕಾಲೇಜಿನ ಪ್ರೊಫೆಸರು ಆಮಂತ್ರಣಗೊಳ್ಳಲಿಕ್ಕೆ ಬಂದಾಗ ನಿಜಕ್ಕೂ ನನಗೂ ಸಂತೋಷ ಆಯಿತು. ಯಾಕೆಂದರೆ ಬೈಲಹೊಂಗಲ ಕಾಲೇಜಲ್ಲಿ ಒಂದು ಜನಪದ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ನನಗೂ ಒಳ್ಳೆ ಸಂತೋಷ ಆಯಿತು. ಅದಕ್ಕಾಗಿ ನಮ್ಮ ಪ್ರಾಂಶುಪಾಲರಾದಂಥ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವ್ರು ಅಷ್ಟು ದೊಡ್ಡ ರಾಜಕಾರಣಿ ಆದರೂ ಕೂಡ ಇಂಗ್ಲೆಂಡ್ದಾಗ ಫಾರಿನ್ದಾಗ ಕಲ್ತಿರೋದು ನಾನು ನಿಮ್ಗೆ ಹೇಳಿದೆ. ಅವರು ಕೂಡ ಕನ್ನಡ ಮೀಡಿಯಂ ಒಳಗೆ ಇಲ್ಲೇ ಶಾಸಕರ ಮಾದರಿ ಶಾಲೆ ಒಳಗೆ ನಮ್ಮ MJS ಒಳಗೆ ಕಲಿತಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥವ್ರು. ಸೊ ಅಂತಾರೆ ಏನಪ್ಪಾ ಅಂತಂದ್ರೆ, ಇಡೀ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಪ್ರಥಮ ಮಹಿಳಾ ಒಂದು ಮಹಾವಿದ್ಯಾಲಯ ಏನಪ್ಪಾ ಅಂದ್ರೆ ನಮ್ಮ ಬೈಲಹೊಂಗಲ ಅಂತ ಹೇಳಿಕೆ ಅತ್ಯಂತ ಇವತ್ತು ಸಂತೋಷ ಅನಿಸ್ತಾ ಇದೆ. ಅದರೊಳಗೂ ಇವತ್ತು ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ಎಲ್ಲರನ್ನೂ ನೋಡಿದ್ರೆ ಇವತ್ತು ನವರಾತ್ರಿ ಉತ್ಸವ ಇಲ್ಲಿ ನಮ್ಮ ಕಾಲೇಜ್ ಒಳಗೆ ನಡೆಯಾಗ್ತೈತೇನೋ ಅಂತ ಅನ್ಸಾಕತ್ತ. ಯಾಕಂತಂದ್ರೆ ಪ್ರತಿದಿನ 9 ದಿನಗಳು ಏನಪ್ಪಾ ಅಂತಂದ್ರೆ ತಾಯಿಯನ್ನ ನಾವು ಹೆಂಗ್ ಪೂಜೆಯನ್ನ ಮಾಡ್ತೀವಿ, ಹಾಗೆ ನೀವೆಲ್ಲರೂ ಕೂಡ ಇವತ್ತು ಏನಪ್ಪಾ ಅಂತಂದ್ರೆ ಆ ಒಂದು ಸವರಿನೊಳಗೆ ನೀವೆಲ್ಲರೂ ಕೂಡ ಬಂದಿದ್ರಿ. 1996ನೇ ಇಸ್ವಿಯಾಗ ಸನ್ಮಾನ್ಯ ಶ್ರೀ ಶಿವಾನಂದ ಕೌಜರು ಲೋಕಸಭಾ ಸದಸ್ಯರು. ಅವಾಗ ಮೊಬೈಲ್ ನನಗೆ ಫೋನ್ ಹಚ್ಚಿದ್ರು. ಶನಿವಾರ ಸೋಮವಾರ ದಿವಸ ಕಾಲೇಜ್ ಓಪನ್ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೆ ಅವರು ಅಲ್ಲಿ ಜೇವರ್ಗಿ ಒಳಗ ಈ ಕಾಲೇಜಿನ ಪರೀಕ್ಷೆ ಇದ್ರು. ಪರೀಕ್ಷೆ ಅವರು ಅವ್ರಿಗೆ ತಮಗೆ ಅನುಕೂಲ ಇದನ್ನ ಶಿವಾನಂದ ಕೌಜರು ಲೆಟರ್ ಕೊಟ್ಟಿದ್ರು. ಅದನ್ನ ಸೆಕ್ರೆಟರಿಯೇಟ್ನಾಗ ವಿಧಾನಸೌಧನಾಗ ಫಾಲೋ ಅಪ್ ಮಾಡಿ ಇಲ್ಲಿ ತಂದವರು ಯಾರಂದ್ರೆ ಪರೀಕ್ಷೆ ಅವರು. ಯಾಕಂದ್ರೆ ಅವ್ರು ದೇವರಿಗಿಂತ ಬಹು ಬಂದು ದೂರಕ್ಕಿತ್ತು. ಅವ್ರು ಪಾಪ ಪ್ರಯತ್ನ ಮಾಡಿದ್ರು. ಆವಾಗ ನಾವು ಮುನ್ಸಿಪಾಲಿಟಿ ಒಳಗೆ ಮುನ್ಸಿಪಲ್ ಮೀಟಿಂಗ್ ಕರೆದ ಕೇಸ ಅಲ್ಲಿ ನಾವು ಮೀಟಿಂಗ್ ಸ್ಟಾರ್ಟ್ ಇದು ಮಾಡಿದ್ರು. ಮೀಟಿಂಗ್ ಕರೆದು ಅಲ್ಲಿ ಗರ್ಲ್ಸ್ ಹೈಸ್ಕೂಲ್ನಾಗ ಫಸ್ಟ್ ಪ್ರಾರಂಭ ಆಯ್ತು. ಯಾಕಂದ್ರೆ ಹಿಂದಿದ್ದು ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ಆ ಶ್ರಮಿಸಿದ ವ್ಯಕ್ತಿಗಳು ನಾನು ಒಬ್ಬ. ಯಾಕಂದ್ರೆ ಹೇಳ್ಬೇಕು, ಒಂದನೇದಿಂದ ನಾವು 3ನೇ ಮಟ್ಟ ಕ್ಲಾಸ್ಮೇಟ್. ಆ ನಂತರ ಜಾನಪದ ಕಲೆಗಾಗಿ ಪ್ರಪ್ರಥಮವಾಗಿ ನಮ್ಮ ಊರಿನ ಭಜನಾ ಮಂಡಳದಲ್ಲಿ ಭಜನೆಗಳನ್ನ ಮಾಡ್ತಾ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ನಾವು ಮಾಡ್ತಿದ್ವಿ. ತದನಂತರ ಅವರಪ್ಪರು ಪಾರಿಜಾತ ಬಹಳ ಫೇಮಸ್. ಪಾರಿಜಾತ ಮಂದಿರ ಕರ್ಕೊಂಡು ಬಂದು ನಮ್ಮೂರಿನಲ್ಲಿ ಏನ್ ಮಾಡ್ತಾ ಇದ್ರಿಂದ ಪಾರಿಜಾತಗಳನ್ನ ನೆರವೇರಿಸ್ತಾ ಇದ್ವಿ. ಅದೇ ರೀತಿಯಾಗಿ ತಮ್ಮ ಮಗನನ್ನು ಕೂಡ ಪಾರಿಜಾತದಲ್ಲಿ ಕೃಷ್ಣ ಪಾತ್ರದಲ್ಲಿ ವಹಿಸಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅವರನ್ನ ಪಾರಿಜಾತಕ್ಕೆ ತುಂಬಿಸಿದ್ರು. ಅಂದಿನಿಂದ ಇವತ್ತಿನವರೆಗೂ ಕೂಡ ಅವರು ಪಾರಿಜಾತಗಳನ್ನ ನಾಟಕಗಳನ್ನ ಮಾಡ್ತಾನೆ ಇರ್ತಾರೆ.
ನೋಡ್ರಿ ಕಡೆ